ಈಗ ಬಂದಂಥ ಲೋಕಸಭಾ ಚುನಾವಣೆಗೆ ನಮ್ಮ ಶ್ರೀ ರಮೇಶ್ ಜಿಗಜಿಣಿಯವರು ಈ ಸಲ ಮತ್ತೆ ಕಾಂಟೆಸ್ಟ್ ಮಾಡ್ಲಿಕ್ಕೆ ತಯಾರಾಗ್ಯಾರ. ಆದರೆ ಅವ್ರ ಬಗ್ಗೆ ಎಲ್ಲ ಇಡೀ ಜಿಲ್ಲೆ ಜನರಿಗೆ ಗೊತ್ತು ಅವ್ರು ಹೆಂಗದಾರ ಅಂಥೇಳಿ. ಮತ್ತು ಎಲ್ಲ ಸಾಮಾನ್ಯ ಜನರ ಕೈ ಸಹಿತ ಸಿಗಂಥವ್ರು ಅದಾರ. ಅವರು ನಾವು 1976ರಿಂದ ರಾಜಕೀಯಗಳಿಗೆ ಒಮ್ಮೆ ಬಂದವರು. ಅವರು ಅಲ್ಲಿ ಚಿಕ್ಕೋಡಿ ಒಳಗೂ 3 ಸಲ ಸಂಸದರಾದರು, ಮತ್ತು ಬಳ್ಳೊಳ್ಳಿ ವಿಧಾನಸಭಾ ಸದಸ್ಯರಾದರು, ಮತ್ತು ಈ ಬಿಜಾಪುರ ಲೋಕಸಭಾ ಸದಸ್ಯರಾಗ್ಯಾರ. ಅವರಲ್ಲಿ ಗರ್ವ ಅನ್ನೋದಿಲ್ಲ. ನಾನು MP ಎಲ್ಲರೂ ನನಗೆ ಕೇಳ್ಬೇಕನ್ನಂಥದ್ದೇನಿಲ್ಲ. ಒಂದು ಫೋನ್ ಮಾಡಿದ್ರೆ ಅದು ಮಿಸ್ ಕಾಲ್ ಆಯ್ತು ಅಂದ್ರೆ ಹೊಳ್ಳಿ 5 ನಿಮಿಷದಾಗ ಮತ್ತೆ ನಮಗೆ ಫೋನ್ ಮಾಡಿ ಯಾಕೆ ಫೋನ್ ಮಾಡಿದ್ವಿ, ಏನದ ನಿನ್ನ ಸಮಸ್ಯೆ ಅಂಥೇಳಿ ಇಲ್ಲಿ ತನಕ ಕೇಳಿದವ್ರು ಅದಾರ. ಮತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ, ಸಾಕಷ್ಟು ಅನುದಾನ ಕೇಂದ್ರದಿಂದ ತಂದಾರ. ಆದ್ರೆ ಎಲ್ಲಿ ಅವರು ಒಂದು ಪ್ರಚಾರ ಮಾಡಿಲ್ಲ, ಒಂದು ಪೇಪರ್ ಹಾಕ್ಕೊಂಡಿಲ್ಲ, ಎಲ್ಲಿ ತಮ್ಮದು ಫೋಟೋ ಹಾಕ್ಕೊಂಡಿಲ್ಲ. ಪ್ರಚಾರ ಇಲ್ಲದಂಥ ಲೋಕಸಭಾ ಸದಸ್ಯರಂದ್ರೆ ನಮ್ಮ ಕರ್ನಾಟಕದ ಇವರಂತೆ ನಾವು ಹೇಳ್ಬೋದು. ಮತ್ತು ಇಲ್ಲಿ ಕಾಮಗಾರಿ ಏನು ಮಾಡಿದ್ದು ಎಲ್ಲ ಜನರ ಕಣ್ಣಿಗೆಲ್ಲ ಕಾಣಿಸಿತ್ತು. ಮೇಲ್ ಸೇತುವೆಗಳದಾವ, NTPC ಅದ ರೀ, ಮತ್ತು ಜೋಡಹಳ್ಳಿ ರೈಲ್ವೆಗಳು ಆಗ್ಯಾವ, ವಿಮಾನ ನಿಲ್ದಾಣ ಆಗ್ಯಾವ. ಅಸಾಧ್ಯ ಇದ್ದಂಥ ಕೆಲಸಗಳೆಲ್ಲ ಸಾಧ್ಯ ಮಾಡಿ ತೋರಿಸಿದ್ದಾರೆ ಅವರು. ಅದಕ್ಕೆ ಇದೊಂದು ಈ ಬಾರಿನೂ ಅವರಿಗೆ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕಂಥೇಳಿ ನಮ್ಮ ಎಲ್ಲ BJP ಕಾರ್ಯಕರ್ತರದೆಲ್ಲ ಒಂದು ಹುಮ್ಮಸ್ಸದ, ಒಂದು ವಿಶ್ವಾಸದ. ಅವರು ಯಾರ ಟೀಕೆಗೆ ಒಳಗಾಗಿಲ್ಲ, ಮತ್ತು ಜಾತಿ ಮಾಡಿದವರಲ್ಲ, ಎತ್ತಿ ಕಟ್ಟಿದವರಲ್ಲ, ಎಲ್ಲಿ ಜಗಳ ಹಚ್ಚಿದವರಲ್ಲ, ಮತ್ತು ಎಲ್ಲಿ ಹಿಂದೆ ಭ್ರಷ್ಟಾಚಾರದ ಪೂರ್ವಗಳೇ ಎಲ್ಲಿ ಇಲ್ಲ ಅವರಲ್ಲಿ. ಏನಿದ್ರು ನೇರ ಹೇಳಿಕೆರಿಂದ ಕಳಿಸಿಬಿಡೋರು ಕೆಲಸ. ಮತ್ತು ಇಲ್ಲಿ ಆಫೀಸ್ ಮಾಡ್ಯಾರ. ಇಲ್ಲಿ ಇದರೊಳಗೆ ಆಫೀಸ್ನೊಳಗೆ ಇಲ್ಲಿ ಬಿಜಾಪುರದಾಗಿದ್ದಾರೆ ಅಂದ್ರೆ ಡೈಲಿ ಆಫೀಸ್ ಬಂದೇ ಬರ್ತಾರೆ. ಸಾಮಾನ್ಯ ಜನರಿಗೆ ಕೈ ಸಿಗ್ತಾರೆ. ನೂರಾರು ಕೆಲಸಗಳನ್ನೆಲ್ಲ ಮಾಡ್ತಾರೆ. ಸಣ್ಣದನ್ನಲ್ಲ ದೊಡ್ಡದನ್ನಲ್ಲ, ಅದು ಎಲ್ಲ ಕೆಲಸಗಳನ್ನು ಮಾಡಿ ಒಂದು ಜನರ ವಿಶ್ವಾಸ ಗಳಿಸ್ಕೊಂಡಾರ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಅವರು ನಾವು 76ರಿಂದ ಅವ್ರ ಜೊತೆನೇ ಇವತ್ತಿನ ತನೂ ನಾನು ಇದ್ದೀನಿ. ಅವ್ರದ್ದೆಲ್ಲ ಪ್ರತಿ ಗುಣಗಳೆಲ್ಲ ಗೊತ್ತು ನಮಗೆ. ಒಳ್ಳೆ ಕಾರ್ಯಕರ್ತರು ಅದಾರ. ಇಂಥ MP ಬಿಟ್ಟರೆ ನಮಗೆ ಯಾವ MPನೂ ಎಲ್ಲಿ ಸಿಗೋದಿಲ್ಲ. ಅದಕ್ಕೆ ಇದೊಂದು ಸಲ ತಾವು ಅವಕಾಶ ಮಾಡಿ ಅವ್ರಿಗೆ ಇದೊಂದು ಸಲ ನಿಂದ್ರಿಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂಥೇಳಿ ನಮ್ಮ ಎಲ್ಲ ಒಂದು ಕಾರ್ಯಕರ್ತರ ಪರವಾಗಿ ನಾ ತಮ್ಮಲ್ಲಿ ಹೇಳ್ಬೇಕು. ಅಧ್ಯಕ್ಷರಿಗೆ ರೀ, ಪಕ್ಷದ ವರಿಷ್ಠರಿಗೆಲ್ಲ ಕೇಳ್ಕೊತೇವ್ರಿ ನಾವು. ಇದೊಂದು ಸಲ ಅವ್ರಿಗೆ ಅವಕಾಶ ಕೊಡ್ರಿ, ಟಿಕೆಟ್ ಕೊಡ್ರಿ, ಗೆದಿಸ್ತೇವ್ರಿ. ನಾವು ಗೆದ್ಸಂಥ ಭರವಸೆ ನಮ್ಮಲ್ಲಿ ಆದ. ನಾವು ಗೆದಿಸ್ತೇವ್ರಿ. ನೀವು ಬರೀ ಟಿಕೆಟ್ ಕೊಡ್ರಿ. ನೀವು ಯಾರು ಇಲ್ಲಿ ಪ್ರಚಾರ ಬರಲಿಲ್ಲ ಅಂದ್ರೂ ಸಹಿತ ನಾವು ಅವ್ರನ್ನ ಗೆದಿಸ್ತೇವ್ರಿ ಅಂತ ನಾವು ಒಂದು ಕಾರ್ಯಕರ್ತರ ಪಡೆನೇ ಅವ್ರ ಸುತ್ತ ಅದ ರೀತಿ ಅದ. ಈಗ ಆಲ್ರೆಡಿ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಎಲ್ಲ ಸುಳ್ಳು ಸುದ್ದಿ ರೀ ಅದು. ಎಲ್ಲ ಗೋವಿಂದ ಕಾರಜೋಳ ಅವರು ಅವರು ಈಗ ಗೋವಿಂದ ಕಾರಜೋಳ ಇವರು ಒಂದೇ ನಾಣ್ಯದ 2 ಮುಖಗಳು ಇದ್ದಂಗೆ. ಬೇರೆ ಏನೂ ಇಲ್ಲ ಅವರಲ್ಲಿ, ಯಾವುದು ವ್ಯತ್ಯಾಸ ಇಲ್ಲ. ಯಾರೋ ನಡು ಸುಳ್ಳು ಸುದ್ದಿ ಹಬ್ಬಿಸ್ಕರಿಂದ ಮನಸ್ತಾಪ ಮಾಡ್ತಾರೆ ಅಷ್ಟೇ. ಒಂದು ವೇಳೆ ಗೋವಿಂದ ಕಾರಜೋಳ ಅವ್ರಿಗೆ ಟಿಕೆಟ್ ಸಿಕ್ಕರೆ, ಗೋವಿಂದ ಕಾರಜೋಳ ಟಿಕೆಟ್ ಸಿಕ್ಕರು ಮಾಡ್ಬೋದು ಬಿಡ್ರಿ. ಆದರೆ ಈಗ ಅವ್ರಿಗೆ ಅವಕಾಶ ಮತ್ತೆ ಮುಂದೆ ಕೊಡ್ರಲ್ಲ ಅಂತ. ಈಗ ಇವರಿಗೆ ಈ ಸದ್ಯ ಬಂದಾರ, ಇದೊಂದು 3ನೇ ಪೀರಿಯಡ್ ಒಂದು ಕೊಡ್ರಿ. ಅನುಭವಿಸಿದ್ದಾರೆ ಮತ್ತು ಅವ್ರಿಗೆ ಕೊಟ್ಟರು ಒಳ್ಳೇದಲ್ವಾ? ಪಕ್ಷದ ಹೈಕಮಾಂಡ್ ಏನು ಯೋಚನೆ ಮಾಡಿದಾರೆ, ಒಂದು ವೇಳೆ ಕಾರಜೋಳ ಅವ್ರಿಗೆ ಕೊಡಕತ್ತಾರ ಅಂತ ಅಲ್ಲಿ ಈಗ ಕಾರಜೋಳ ಅವ್ರು ಕೊಟ್ಟರು. ಈಗ ಕಾರಜೋಳ ಅವ್ರು ಕೊಟ್ಟರು, ನಾವು ಪಕ್ಷದಿಂದ ಯಾರಿಗೆ ಕೊಟ್ಟರು ಮಾಡ್ತೇವ್ರಿ. ಆದ್ರೆ ಈ ಕಾರಜೋಳ ಅವ್ರು ಬೇಡ ಇಲ್ಲಲ್ರಿ. ಅವ್ರ ಪ್ರಶ್ನೆ ಯಾಕರಿದ್ರಾಗ ಕಾರಜೋಳ ಅವ್ರು ಬೇಡ ಇಲ್ಲ, ಟಿಕೆಟ್ ಬೇಡಿಲ್ಲ, ಬೇಡಿಲ್ರಿ. ಮತ್ತು ಇದ್ರು ಸಹಿತ ಅವ್ರು ಒಪ್ಪಿಗೆ ಕೊಟ್ಟಾರ. ಅವ್ರಿಗೆ GG ಸಾಹೇಬ್ರಿಗೆ ಒಪ್ಪಿಗೆ ಕೊಟ್ರಿ. ಒಂದು ಸಲ ನೀವೇನಿಲ್ಲ ಅಂತ ಒಪ್ಪಿಗೆನೂ ಕೊಟ್ಟಿದ್ದಾರೆ. ಇವು ಇನ್ನೇನು ಕಾರಜೋಳ ಅವ್ರಿಗೆ ಜಿಗಿಜಿನವ್ರಲ್ಲಿ ಮನಸ್ತಾಪ ಮಾಡ್ಲಿಕ್ಕೆ ಕೆಲವು ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರಿಗೆ ಹಂಗದ ಹಿಂಗದ ಅಂತ ಹೇಳ್ಕೊಂಡು ಸುಳ್ಳು ಸುದ್ದಿ ಎಪ್ಸಾರದನ್ನ ಏನೂ ಇಲ್ಲ. ಕಾರಜೋಳ ಅವರು ಜಿಗಿಜಿನವ್ರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ವೈಮನಸ್ಸಿಲ್ರಿ. ಇಬ್ಬರು ಎಲ್ಲ ಒಂದೇ ಚಂದೇ ಅದಾರ, ಅಣ್ಣತಮ್ಮರಂಗೆ ಅದಾರ, ಪ್ರೀತಿಯಿಂದ ಅದಾರ. BJPಯಲ್ಲಿ ಸಾಕಷ್ಟು ಜನ ಮತ್ತು ಇಷ್ಟಪಟ್ಟು ಕಾರ್ಯಕರ್ತರು ಹೊಸಬರಿಗೆ ಅವಕಾಶ ಮಾಡಿಕೊಡ್ರಿ ಅನ್ಬೇಕಲ್ಲ. ಹೆಂಗಂದ್ರಿ ಅವಕಾಶ ಮಾಡಿಕೊಟ್ರೆ ಹೆಂಗಿರ್ತದೆ? ಈಗ ಆಲ್ರೆಡಿ ಅವ್ರು ರಾಜಕೀಯ ನೋಡ್ಯಾರ, ಅನುಭವಿಸ್ಯಾರ, ಅಧಿಕಾರದಲ್ಲೂ ಇದ್ದಾರ. ಹ್ಞೂ ರೀ. ಅಂದ್ರೆ ಹೊಸೊಬ್ರು ಒಂದು ಸ್ವಲ್ಪ ಬರ್ಬೇಕಲ್ಲ ರಾಜಕೀಯಕ್ಕೆ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವಕಾಶ ಮಾಡಿಕೊಡ್ಬೇಕು, ಯುವಕರ ರಾಜಕೀಯ ಕೊಡ್ಬೇಕು ಮತ್ತು ಅವ್ರಿಗೆ ಕೂಡ ಅನ್ನಕತ್ತಿಲ್ಲ. ಅಂದ್ರೆ ಒಳ್ಳೆ ಕೆಲಸಗಾರ ಅದಾರ ರೀ. ಯಾಕೆ ಇನ್ನೊಬ್ರು ಕೆಲಸಗಾರ ಅಲ್ಲ, ಅವ್ರಿಗೇನು ಮುಂದೆ ಭವಿಷ್ಯ ಅದಲ್ರಿ. ಈಗ ಯುವಕರದ್ದು ಹೇಳ್ತಾರಲ್ಲ, ಯುವಕರಿಗೇನು ಮುಂದೆ ಭವಿಷ್ಯ ಅದಲ್ಲ. ಇವ್ರೊಂದು ಈ ಪೀರಿಯಡ್ ಆಯ್ತಂದ್ರೆ ಇನ್ನೇನು ಮುಂದೆ ಅವ್ರೇನು ರಾಜಕೀಯ ಒಳಗೆ ಏನು ಇದನ್ನಿಲ್ಲ. ಕೊನೆ ಚುನಾವಣೆ ಐತಿ ಅವ್ರು ಹೇಳಕತ್ತಾರೆ. ಹೋರಿ
ಚಿಗಜಿಣಿಗಾರ ಮುಂದೆ ರಾಜಕೀಯದಾಗ ಇರಲ್ಲ ಅಂತ ನೀವು ಗ್ಯಾರಂಟಿ ಕೊಡಕತ್ತೀರಿ. ಇಲ್ರಿ ಅವರೇ ಹೇಳ್ತಾರೆ ಇದು ನಾವು ಕೊನೆ ಚುನಾವಣೆ ಅಂತ. ನೀವು ಅವರು ಎಲ್ಲೂ ಹೇಳಿಲ್ಲ ನಾ ರಾಜಕಾರಣದಾಗ ಇರಲ್ಲ ಅಂತ ಹೇಳಿ. ಇದೊಂದು ಸರ್ತಿ ಚುನಾವಣೆ ಮಾಡ್ತಾರೆ ಮುಂದೆ ನಾನು ರಾಜಕೀಯ ಎಲ್ಲಿ ಹೇಳಿಲ್ರಿ ಅವ್ರು, ಎಲ್ಲಿ ಹೇಳಿಲ್ಲ, ಎಲ್ಲಿ ಎಲ್ಲಿ ಹೇಳಿಲ್ಲ. ಗ್ಯಾರಂಟಿ ಕೊಡ್ತೀವಿ. ಇಲ್ರಿ ಹಂಗೇನು ನಾವು ಗ್ಯಾರಂಟಿ ಕೊಡಲ್ಲ. ಮತ್ತೆ ನೀವು ಹೇಳತ್ತಿಲ್ಲ ಅವ್ರ ನಿರ್ಧಾರ ನೀವು ಹೆಂಗೆ ಇದೊಂದು ಸಲ ಕೊಡ್ರಿ ಅವ್ರಿಗೆ, ಇದೊಂದು ಸಲ ಕೊಡ್ರಿ. ಮುಂದೆ ಏನೋ ವರಿಷ್ಠರು ಏನು ನಿರ್ಧಾರ ಮಾಡ್ತಾರೆ. ಇದೊಂದು ಸಲ ಅವ್ರಿಗೆ ಕೊಡ್ರಿ. ಅವ್ರಿಗೆ ಏನಾರ ಟಿಕೆಟ್ ಸಿಗಲ್ಲ ಅಂತ ನಿಮ್ಗೆ ಏನಾರ ಡೌಟ್ ಅದ? ನಮ್ಗೇನು ಡೌಟ್ ಇಲ್ಲ. ನೀವು ಯಾಕೆ ಹೇಳಾಕತ್ತೀರಿ ಅವ್ರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿ? ಕೊಡಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅನ್ಸಿದೆ ನಂದೆ. ಏನು ಅನ್ಸಿಲ್ರಿ. ಊಹಾಪೋಹದಿಂದ ಒಂದು ಇವು ಸುಳ್ಳು ಸುದ್ದಿ ಅದಾವಲ್ರಿ, ಸುಳ್ಳು ಸುದ್ದಿ ಸಲ ನಾವು ಹೇಳಕತ್ತೀವಿ. ಸುಳ್ಳು ಸುದ್ದಿಗೆ ಅವ್ರಿಗೆ ಆರಾಮಿಲ್ಲ, ಅವ್ರು ಹಂಗದಾರ ಹಿಂಗದಾರ, ಆರಾಮಿಲ್ಲ ಅವ್ರಿಗೆ, ಅವ್ರು ಕಾರಜೋಳವ್ರು ಬೇಡಕತ್ತಾರ, ಕಾರಜೋಳ ಕಾಯಿಲೆ ಸುದ್ದಿ ಅದಲ್ರಿ, ಆ ಸುದ್ದಿಗೆ ನಾವು ಹೇಳಕತ್ತೀವಿ ಅದನ್ನು. ಅವೆಲ್ಲ ಸುಳ್ಳು ಸುದ್ದಿ ರೀ. ಇದೊಂದು ಸಲ ಅವಕಾಶ ಅವ್ರಿಗೆ ಮಾಡಿಕೊಡೋದು ಅಷ್ಟೇ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।